ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ ನವೋದಯ ಹಾಗೆ ಮೊರಾರ್ಜಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಗಣಿತದ ಕೆಲವೊಂದು ಪರಿಕಲ್ಪನೆಗಳ ಜೊತೆಗೆ ನಿಮ್ಮ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಗಣಿತದ ಒಂದು ಪರಿಕಲ್ಪನೆ ಇದೆ, ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಮಕ್ಕಳೇ, ಕ್ಲಾಸ್ ಶುರು ಮಾಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬೇಸಿಕ್ ತಿಳ್ಕೊಬೇಕಾದ್ರೆ ಇಲ್ಲಿ ನನ್ನ ಹತ್ರ ಒಂದು ಕಾನ್ಸೆಪ್ಟ್ ಇದೆ. ಏನಪ್ಪ ಅಂತ ಹೇಳಿದ್ರೆ, ಭಾಜ್ಯ ಸಂಖ್ಯೆಗಳನ್ನು ಸುಲಭವಾಗಿ ಭಾಗಿಸುವ ಸಂಖ್ಯೆಗಳನ್ನು ಕಂಡುಹಿಡಿಯುವ ವಿಧಾನ ಅಂತ. ಸಂಖ್ಯಾ ಪದ್ಧತಿಗೆ ಸಂಬಂಧಪಟ್ಟ ಹಾಗೆ ಯಾವ ಸಂಖ್ಯೆಯಿಂದ ಸುಲಭವಾಗಿ ಭಾಗ ಆಗುತ್ತೆ ಅನ್ನೋದನ್ನು ನಾವು ಹೇಗೆ ತಿಳ್ಕೊಬೋದು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದಾಗಿ 2ರಿಂದ ಭಾಗವಾಗುವ ಸಂಖ್ಯೆಗಳು. ಈಗ ಒಂದು ದೊಡ್ಡದಾಗಿರ್ತಕ್ಕಂಥ ಅಂದರೆ 3 ಅಂಕಿ ಅಥವಾ 4 ಅಂಕಿ 5 ಅಂಕಿಯ ಸಂಖ್ಯೆಗಳನ್ನು ಕೊಟ್ಟಾಗ ಆ ಸಂಖ್ಯೆಯನ್ನು ನೋಡ್ತಿದ್ದ ಹಾಗೇ ನಾವು ಹೇಳ್ಬೋದು ಅದು 2ರಿಂದ ಭಾಗ ಆಗುತ್ತಾ ಇಲ್ವಾ ಅಂತೇಳಿ. ಸೊ ಅದು ಹೇಗಪ್ಪ ಅಂತ ಹೇಳಿದರೆ, ಸೊ ಇಲ್ಲಿ 2ರಿಂದ ಭಾಗವಾಗುವ ಸಂಖ್ಯೆಗಳನ್ನು ನಾವು ಹೇಗೆ ತಿಳ್ಕೊಬೋದು ಅಂದರೆ, ಯಾವುದೇ ಸಂಖ್ಯೆಯ ಕೊನೆಯ ಅಂಕಿ 0 ಅಥವಾ ಸಮ ಸಂಖ್ಯೆಗಳಿದ್ದರೆ ಆ ಸಂಖ್ಯೆಯು 2ರಿಂದ ಭಾಗವಾಗುತ್ತದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಂದ್ರೆ, ಈಗ ಒಂದು ದೊಡ್ಡದಾಗಿರ್ತಕ್ಕಂಥ ಸಂಖ್ಯೆ ಇದೆ ಅಂತ ಹೇಳಿದ್ರೆ 4520 ಇದೆ ಅಂತ ಅಂದಾಗ ಈ ಸಂಖ್ಯೆ 2ರಿಂದ ಭಾಗ ಆಗುತ್ತಾ ಅಂದರೆ ನಾವು ಪೂರ್ಣ ಭಾಗಾಕಾರ ವಿಧಾನದ ಮೂಲಕ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಇಲ್ಲಿ ಕೊನೆಯ ಅಂಕಿ ಅಂತ ಹೇಳಿದ್ರೆ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಇದೆ, ಸೊ ಬಿಡಿ ಸ್ಥಾನದಲ್ಲಿರುವಂಥ ಅಂಕಿ 0 ಆಗಿರಬೇಕು ಅಥವಾ ಅದು ಸಮ ಸಂಖ್ಯೆ ಆಗಿರಬೇಕು. ಓಕೆನಾ ಮಕ್ಕಳೇ? ಸೊ 0 ಆಗಿದ್ರೂ ಕೂಡ ಅದು 2ರಿಂದ ಸುಲಭವಾಗಿ ಭಾಗ ಆಗುತ್ತೆ, ಅಥವಾ ಆ ಬಿಡಿ ಸ್ಥಾನದಲ್ಲಿ 0 ಬದಲಾಗಿ ಸಮ ಸಂಖ್ಯೆ ಇದ್ರೂ ಕೂಡ ಅದು ಸಂಪೂರ್ಣವಾಗಿ ಭಾಗ ಆಗುತ್ತೆ. ಅಂದರೆ 72, 37, 44 ಅಂತಿದೆ ಅಂದಾಗ ಇಲ್ಲಿ ನೋಡಿದಾಗ ಇದು ಇಷ್ಟು ದೊಡ್ಡ ಸಂಖ್ಯೆ ಇದೆ, ಇದನ್ನು ನೀವು ಭಾಗಾಕಾರ ಮಾಡ್ದೇ ಸುಲಭವಾಗಿ ಹೇಳ್ಬಿಡ್ಬೋದು. ಹೇಗಪ್ಪ ಅಂತ ಹೇಳಿದ್ರೆ, 4 ಸಮ ಸಂಖ್ಯೆ ಆಗಿರೋದ್ರಿಂದ ಇದು 2ರಿಂದ ಕಂಪ್ಲೀಟ್ ಡಿವೈಡ್ ಆಗುತ್ತೆ, ಒಂದು ಪೂರ್ಣ ಸಂಖ್ಯೆ ಸಿಗುತ್ತೆ. ಭಾಗಲಬ್ಧ ಏನು ಬರುತ್ತೆ ಅಂದರೆ ಇಲ್ಲಿ ಒಂದು ಪೂರ್ಣ ಸಂಖ್ಯೆ ಬರುತ್ತೆ ಅಂತ ಹೇಳಿ ನಾವು ಸುಲಭವಾಗಿ ಹೇಳ್ಬೋದು. ಈಗ ಉದಾಹರಣೆಗೆ ಇನ್ನೊಂದನ್ನು ತಗೊಂಡ್ರೆ ನೀವು 37, 43, 21 ಅಂತ ಇದೆ. ಸೊ ಇಸ್ ಇಟ್ ಪಾಸಿಬಲ್? ಸೊ ಇದು 2ರಿಂದ ಡಿವೈಡ್ ಆಗುತ್ತಾ ಅನ್ನೋದನ್ನು ನೀವು ಚೆಕ್ ಮಾಡಿದ್ರೆ ಖಂಡಿತ ಡಿವೈಡ್ ಆಗಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಬಿಡಿ ಸ್ಥಾನದಲ್ಲಿರುವಂತಹ ಅಂಕಿ. ಸೊ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಇದೆ? ಇಲ್ಲಿ 1 ಇದೆ. ಸೊ ಇದು ಒಂದು ಬೆಸ ಸಂಖ್ಯೆ ಆಗಿರೋದ್ರಿಂದ ಬಿಡಿ ಸ್ಥಾನದಲ್ಲಿ ಬೆಸ ಸಂಖ್ಯೆ ಇದ್ದಾಗ ಅದು 2ರಿಂದ ಭಾಗ ಆಗಲ್ಲ. ಓಕೆನಾ? ಸೊ ಬಿಡಿ ಸ್ಥಾನದಲ್ಲಿ 0 ಅಥವಾ ಸಮ ಸಂಖ್ಯೆ ಇದ್ದರೆ ಮಾತ್ರ ಅದು ಕಂಪ್ಲೀಟ್ ಡಿವೈಡ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿಯಲ್ಲಿ ನಾವು ಸುಲಭವಾಗಿ 2ರಿಂದ ಭಾಗವಾಗುವ ಸಂಖ್ಯೆಗಳನ್ನು ಅದು ಎಷ್ಟೇ ದೊಡ್ಡ ಸಂಖ್ಯೆ ಇದ್ರೂ ನಾವು ಸುಲಭವಾಗಿ ಹೇಳ್ಬೋದು. ಓಕೆನಾ? ಸೊ ಇದು ಒಂದು ಸಿಂಪಲ್ ಟ್ರಿಕ್. ಇದಾದ ನಂತರದಲ್ಲಿ 3ರಿಂದ ಭಾಗವಾಗುವ ಸಂಖ್ಯೆಗಳನ್ನು ಹೇಗೆ ಕಂಡುಹಿಡಿಯೋದು ಅಲ್ವಾ? ಸೊ ಇದು ಕೂಡ ನಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಸೊ ಬನ್ನಿ ನೋಡೋಣ ಏನು ಹೇಳುತ್ತೆ ಅಂತ ಹೇಳಿ. ನೋಡಿ, ಇಲ್ಲಿ 3ರಿಂದ ಭಾಗವಾಗುವ ಸಂಖ್ಯೆಗಳು. ಸೊ ಇದನ್ನು ಹೇಗೆ ಹೇಳ್ಬೋದು? ಯಾವುದೇ ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತವು 3ರಿಂದ ಭಾಗವಾದರೆ ಆಗ ಆ ಪೂರ್ಣ ಸಂಖ್ಯೆ 3ರಿಂದ ಭಾಗವಾಗುತ್ತದೆ. ಅಂದರೆ ಇಲ್ಲಿ ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು, ಆ ಸಂಖ್ಯೆ ಏನು ಕೊಟ್ಟಿರ್ತಾರೆ, ಕೊಟ್ಟಿರುವ ಸಂಖ್ಯೆಯ ಎಲ್ಲ ಅಂಕಿಗಳನ್ನು ಕೂಡಬೇಕು. ಕೂಡಿದಾಗ ಮೊತ್ತ ಏನು ಬರುತ್ತೆ ಅದು 3ರಿಂದ ಭಾಗ ಆಗಬೇಕು. ಉದಾಹರಣೆಗೆ ಇದನ್ನು 6807 ಅಂತ ಕೊಟ್ಟಿದ್ದಾರೆ. ಸೊ ಈ ಎಲ್ಲ ಅಂಕಿಗಳನ್ನು ಕೂಡಬೇಕು. ಇಲ್ಲಿ 6 ಇದೆ, ನೆಕ್ಸ್ಟ್ 8 ಇದೆ, ನೆಕ್ಸ್ಟ್ 0 ಇದೆ, ನೆಕ್ಸ್ಟ್ 7 ಇದೆ. ಸೊ ಇಷ್ಟು ಅಂಕಿಗಳನ್ನು ಕೂಡಿದಾಗ ಮೊತ್ತ ಏನು ಬರುತ್ತೆ? 6, 8, 14, 14, 7, 21 ಬರುತ್ತೆ. ಸೊ ಈಗ ನೀವು 21ಅನ್ನು ಸುಲಭವಾಗಿ 3ರಿಂದ ಭಾಗಿಸ್ಬೋದು. 3, 7, 21 ಬರುತ್ತೆ. ಸೊ ಇಲ್ಲಿ ನಿಮಗೆ ಶೇಷ 0 ಬರ್ತಾ ಇದೆ ಅಂದಾಗ 6807 ಕೂಡ 3ರಿಂದ ಭಾಗ ಆಗುತ್ತೆ ಅಂತ ಅರ್ಥ. ಓಕೆನಾ? ಸೊ ಅದೇ ರೀತಿ ನೆಕ್ಸ್ಟ್ ಇದನ್ನು ನೋಡಿದರೆ ಇಲ್ಲಿ 9 ಕೊಟ್ಟಿದ್ದಾರೆ, 4 ಇದೆ, 7 ಇದೆ, ಮತ್ತು 7 ಇದೆ. ಈ ಎಲ್ಲ ಅಂಕಿಗಳನ್ನು, ಎಲ್ಲ ಡಿಜಿಟ್ಸನ್ನು ಕೂಡಿದಾಗ 9, 4, 13, 7, 27, 27 ಬರ್ತಾ ಇದೆ. ಸೊ ಇದು 27 ಕೂಡ 3ರಿಂದ ಭಾಗ ಆಗುತ್ತೆ. 3, 9, 27 ಬರುತ್ತೆ. ಹೌದಾ? 3, 9, 27 ಬರೋದ್ರಿಂದ ಇಲ್ಲೂ ಶೇಷ 0 ಬರ್ತಾ ಇದೆ. ಅಂದರೆ 27 3ರಿಂದ ಭಾಗ ಆಗುತ್ತೆ. ಆ ಅಂಕಿಗಳ ಒಟ್ಟು ಮೊತ್ತವು 3ರಿಂದ ಭಾಗ ಆಗೋದ್ರಿಂದ ಆ ಸಂಖ್ಯೆ, ಈ ಸಂಖ್ಯೆ ಏನಾಗಿದೆ? 3ರ ಭಾಗಲಬ್ಧವಾಗಿದೆ. ಓಕೆನಾ? ಸೊ ಅಂದರೆ 3ರಿಂದ ಭಾಗವಾಗುವ ಸಂಖ್ಯೆ ಅಂತ ನಾವು ಸುಲಭವಾಗಿ ಹೇಳ್ಬೋದು. ಓಕೆನಾ? ನೆಕ್ಸ್ಟು ಇಲ್ಲಿ ಒಂದು ಕ್ವಶನ್ ಇದೆ, 5431. ಇದು ಭಾಗ ಆಗುತ್ತಾ ಇಲ್ವಾ ಅಂತ ನಾವು ಹೇಗೆ ಚೆಕ್ ಮಾಡ್ಬೋದು? ಇಲ್ಲೂ ಕೂಡ ಅಷ್ಟೇ, ಆ ಎಲ್ಲ ಅಂಕಿಗಳನ್ನು ಕೂಡಿದಾಗ ಬರುವಂಥ ಮೊತ್ತ ಎಷ್ಟಾಗಿರುತ್ತೆ? 5, 4, 9, 1, 10, 3, 13. ಸೊ ನೋಡಿ, 13 3ರಿಂದ ಭಾಗ ಆಗಲ್ಲ. 3ರಿಂದ ನಿಶೇಷವಾಗಿ ಭಾಗ ಆಗದೇ ಇರೋದ್ರಿಂದ ನೋಡಿ, 3, 3, 9, 3, 4,
12, ಶೇಷ 1 ಉಳಿತು. ಸೊ ಈ ರೀತಿ ಶೇಷ ಉಳಿದೇ ಇದ್ದರೆ ಅದು ಭಾಗ ಆಗುತ್ತೆ ಅಂತ ಹೇಳ್ತೀವಿ. ಇಲ್ಲಿ ಶೇಷ ಉಳಿತಾ ಇರೋದ್ರಿಂದ ಈ ಅಂಕಿಗಳ ಎಲ್ಲ ಮೊತ್ತ 13 ಬರುತ್ತೆ. 13 3ರಿಂದ ಭಾಗ ಆಗದೆ ಇರೋದ್ರಿಂದ 5431 3ರಿಂದ ಭಾಗವಾಗುವ ಸಂಖ್ಯೆ ಅಲ್ಲ ಅಂತ ಅರ್ಥ. ಓಕೆನಾ? ಸೊ ಯಾವ ಸಂಖ್ಯೆಯಲ್ಲಿರುವ ಎಲ್ಲ ಅಂಕಿಗಳ ಮೊತ್ತವು 3ರಿಂದ ಭಾಗ ಆಗುತ್ತೋ ಆ ಸಂಖ್ಯೆ 3ರಿಂದ ಭಾಗವಾಗುವ ಸಂಖ್ಯೆ ಅಂತ ನಾವು ಹೇಳ್ತೀವಿ. ಸೊ ಆ ಕಾರಣದಿಂದ ಇಲ್ಲಿ ಬರ್ತಕ್ಕಂಥ ಎಲ್ಲ ಅಂಕಿಗಳ ಮೊತ್ತ 3ರಿಂದ ಭಾಗ ಆಗದೆ ಇರೋದ್ರಿಂದ ಈ ಸಂಖ್ಯೆನೂ ಕೂಡ 3ರಿಂದ ಭಾಗ ಆಗಲ್ಲ. ಓಕೆನಾ? ಸೊ ನೆಕ್ಸ್ಟ್ 4ರಿಂದ ಭಾಗ ಆಗೋ ಸಂಖ್ಯೆಗಳನ್ನು ನೋಡೋಣ ಈಗ. ಓಕೆ, ನೋಡಿ ಇಲ್ಲಿ 4ರಿಂದ ಭಾಗವಾಗುವ ಸಂಖ್ಯೆಗಳು. ಯಾವ ಸಂಖ್ಯೆಗಳು 4ರಿಂದ ಭಾಗ ಆಗ್ತವೆ ಅಂದರೆ, ಯಾವುದೇ ಸಂಖ್ಯೆಯ ಕೊನೆಯ 2 ಅಂಕಿಗಳು 0 ಇದ್ದರೆ ಅಥವಾ ಆ 2 ಕೊನೆಯ ಅಂಕಿಗಳು 4ರಿಂದ ಭಾಗವಾದರೆ ಆಗ ಆ ಪೂರ್ಣ ಸಂಖ್ಯೆ 4ರಿಂದ ಭಾಗವಾಗುತ್ತದೆ. ನೋಡಿ ಎಷ್ಟು ಕರೆಕ್ಟಾಗಿದೆ ಇದು. ಇಲ್ಲಿ 2 ಆಪ್ಷನ್ ಇದೆ. ಒಂದು, ಅದು ಎಷ್ಟೇ ದೊಡ್ಡ ಅಂಕಿಯ ಸಂಖ್ಯೆ ಆದ್ರೂ ಕೊನೆಯ 2 ಅಂಕಿಯ ಅಂಕಿಗಳು ಏನಾಗಿರಬೇಕು ಅಂದರೆ 0 ಇರಬೇಕು. ಈ 2 ಅಂಕಿಗಳು 0 ಇರೋದ್ರಿಂದ 5500 ಇದು 4ರಿಂದ ಭಾಗವಾಗುವ ಸಂಖ್ಯೆ. ಅಥವಾ ಇನ್ನೊಂದು ಆಪ್ಷನ್ ಏನು ಅಂದರೆ, ಕೊನೆಯ 2 ಅಂಕಿಗಳೇನಿದಾವಲ್ಲ ಆ ಕೊನೆಯ 2 ಅಂಕಿಗಳನ್ನು ಮಾತ್ರ ಆಯ್ಕೆ ಮಾಡ್ಕೊಂಡ್ರೆ ಇದು 4ರಿಂದ ಡಿವೈಡ್ ಆಗಬೇಕು. ಈ 56 ಮಾತ್ರ 4ರಿಂದ ಸಂಪೂರ್ಣವಾಗಿ ಭಾಗ ಆಯಿತು ಅಂದರೆ 9756 4ರಿಂದ ಭಾಗವಾಗುವ ಸಂಖ್ಯೆ ಅಂತ ನಾವು ಸುಲಭವಾಗಿ ಹೇಳ್ಬೋದು. ಸೊ 4 1 4 ಬರುತ್ತೆ, 1 ಉಳಿತು. ಈಗ 4 4 16, ಶೇಷ 0 ಉಳಿತಾ ಇದೆ ಅಂತ ಹೇಳಿದ್ರೆ ಅದರ ಅರ್ಥ ಈ ಒಂದು 2 ಅಂಕಿಯ ಸಂಖ್ಯೆ, ಕೊನೆಯ 2 ಅಂಕಿಯಲ್ಲಿರುವ ಸಂಖ್ಯೆ 4ರಿಂದ ಭಾಗ ಆಗ್ತಾ ಇದೆ ಸಂಪೂರ್ಣವಾಗಿ ಅಂದಾಗ 9756 ಕೂಡ 4ರಿಂದ ಸುಲಭವಾಗಿ ಭಾಗವಾಗುತ್ತೆ ಅಂತ ಅರ್ಥ. ಓಕೆನಾ ಮಕ್ಕಳೇ? ಸೊ ಈಗ 11000 ಅಂತ ಇದೆ. ಸೊ ಈಗ 1100 ಈ 1100ರ ಕೊನೆಯ 2 ಅಂಕಿಯಲ್ಲಿ 2 ಸೊನ್ನೆಗಳಿರೋದ್ರಿಂದ ಇದು ಕೂಡ 4ರಿಂದ ಸುಲಭವಾಗಿ ಭಾಗ ಆಗುತ್ತೆ. ಈಗ ಇದು 35 72 ಅಂತ ಇದೆ. ಸೊ ಹಾಗಿದ್ರೆ ಇದು ಕೊನೆಯ 2 ಅಂಕಿನಲ್ಲಿ ಬರ್ತಕ್ಕಂಥ ಸಂಖ್ಯೆ 72. ಈ 72ಅನ್ನು ನೀವು 4ರಿಂದ ಭಾಗ ಆಗುತ್ತಾ ಟ್ರೈ ಮಾಡಿದಾಗ 4 1 4, 3 ಉಳಿತು, 2 ಉಳಿತು. ಸರಿನಾ? ಇನ್ನು 4 8 32 ಬರ್ತಾ ಇದೆ. ಸೊ ಶೇಷ 0 ಬಂತು. ಆ ಕಾರಣದಿಂದ 3572 ಕೂಡ 4ರಿಂದ ಭಾಗ ಆಗ್ತದೆ ಅಂತ ನಾವು ಸುಲಭವಾಗಿ ತಿಳ್ಕೋಬಹುದು. ಅದ್ರ ಪ್ರಕಾರ ಇಲ್ಲಿ 3025 ಇದೆ. ಸೊ ಈ 3025ರ ಕೊನೆಯ 2 ಅಂಕಿನಲ್ಲಿರ್ತಕ್ಕಂಥ ಸಂಖ್ಯೆ 25 ಇದೆ. ಸೊ 25 4ರಿಂದ ಭಾಗ ಆಗುತ್ತಾ ಅಂತ ತಿಳ್ಕೊಳ್ಬೇಕು ಅಂದಾಗ 4 6 24 ಬರುತ್ತೆ, ಶೇಷ 1 ಉಳಿತಾ ಇದೆ. ಸೊ ಶೇಷ 1 ಉಳಿತಾ ಇದೆ ಅಂದರೆ ಅದರ ಅರ್ಥ 3025 4ರಿಂದ ಭಾಗವಾಗುವ ಸಂಖ್ಯೆ ಅಲ್ಲ. ಓಕೆನಾ? ಸೊ ಈ ರೀತಿಯಲ್ಲಿ 4ರಿಂದ ಭಾಗವಾಗುವ ಸಂಖ್ಯೆಯನ್ನು ನಾವು ಸುಲಭವಾಗಿ ಕಂಡುಹಿಡಿಬಹುದು. ನೆಕ್ಸ್ಟ್ 5ರಿಂದ ಭಾಗವಾಗುವ ಸಂಖ್ಯೆಯನ್ನು ಹೇಗೆ ಕಂಡುಹಿಡಿಬಹುದು ಅಂತ ನೋಡೋದಾದ್ರೆ, ಓಕೆ ನೋಡಿ, 5ರಿಂದ ಭಾಗವಾಗುವ ಸಂಖ್ಯೆಗಳನ್ನು ಹೆಂಗೆ ಕಂಡುಹಿಡಿಬಹುದು? ಯಾವುದೇ ಸಂಖ್ಯೆಯ ಕೊನೆಯ ಅಂಕಿ 0 ಅಥವಾ 5 ಇದ್ದರೆ ಆಗ ಆ ಪೂರ್ಣ ಸಂಖ್ಯೆಯು 5ರಿಂದ ಭಾಗವಾಗುತ್ತದೆ. ಸಿಂಪಲ್ ಆಗಿರ್ತಕ್ಕಂಥದ್ದು. ನಿಮಗೆ 5ರಿಂದ ಭಾಗವಾಗುವ ಸಂಖ್ಯೆ ಸಿಗಬೇಕು ಅಂದರೆ ಅದು 0ಯನ್ನು ಹೊಂದಿರಬೇಕು ಕೊನೆಯ ಅಂಕಿಯಲ್ಲಿ, ಅಥವಾ 5ಅನ್ನು ಹೊಂದಿರಬೇಕು. ಸೊ ಕೊನೆಯ ಅಂಕಿಯ 0 ಅಥವಾ 5 ಆಗಿದ್ರೆ ಮಾತ್ರ ಇವು 5ರಿಂದ ಭಾಗ ಆಗ್ತವೆ. ಅದ್ರ ಪ್ರಕಾರ ಇದು ಕೂಡ 5ರಿಂದ ಭಾಗ ಆಗುತ್ತೆ, ಇದು ಕೂಡ 5ರಿಂದ ಭಾಗ ಆಗುತ್ತೆ. ಕಾರಣ ಇಷ್ಟೇ, ಕೊನೆಯ ಅಂಕಿ 0 ಆಗಿದೆ, ಇಲ್ಲಿ ಕೊನೆಯ ಅಂಕಿ 5 ಇದೆ. ಆದರೆ ಇದನ್ನು ನೋಡಿದಾಗ ಇಲ್ಲಿ ಕೊನೆಯ ಅಂಕಿ 3 ಇದೆ. ಸೊ 0 ಅಥವಾ 5ರ ಬದಲಾಗಿ ಬೇರೆ ಸಂಖ್ಯೆ ಬಂದಿರೋದ್ರಿಂದ ಇದು 5ರಿಂದ ಭಾಗವಾಗುವ ಸಂಖ್ಯೆ ಅಲ್ಲ. ಇಲ್ಲೂ ಕೂಡ 8, ಕೊನೆಯ ಅಂಕಿ 8 ಆಗಿದೆ ಅಂದರೆ ಇದರ ಅರ್ಥ ಇದು ಕೂಡ 5ರಿಂದ ಭಾಗವಾಗುವ ಸಂಖ್ಯೆ ಅಲ್ಲ ಅಂತೇಳಿ ನಾವು ಸುಲಭವಾಗಿ ಹೇಳ್ಬೋದು. ಓಕೆನಾ? ಓಕೆ, 6ರಿಂದ ಭಾಗವಾಗುವ ಸಂಖ್ಯೆಗಳನ್ನು ಹೆಂಗೆ ಕಂಡುಹಿಡಿಬಹುದು? ಸೊ 6ರಿಂದ ಭಾಗವಾಗುವ ಸಂಖ್ಯೆಗಳನ್ನು ಹೇಗೆ ಕಂಡುಹಿಡಿಬಹುದು ಅಂದರೆ, ಯಾವ ಸಂಖ್ಯೆ 2 ಮತ್ತು 3ರಿಂದ ಭಾಗವಾಗುತ್ತದೆ ಆ ಪೂರ್ಣ ಸಂಖ್ಯೆ 6ರಿಂದಲೂ ಭಾಗವಾಗುತ್ತದೆ. ಇದು ತುಂಬ ಸಿಂಪಲ್. ನೋಡಿ, ನೀವು 6ರಿಂದ ಭಾಗವಾಗುವ ಸಂಖ್ಯೆಯನ್ನು ಕಂಡುಹಿಡಿಬೇಕಂದ್ರೆ ಅದು 2ರಿಂದ ಭಾಗ ಆಗುತ್ತಾ ಪ್ಲಸ್ 3ರಿಂದ ಭಾಗ ಆಗುತ್ತಾ ಚೆಕ್ ಮಾಡಬೇಕು. ಸೊ 2 ಮತ್ತು 3 2ರಿಂದನೂ ಭಾಗ ಆಯಿತು ಅಂದರೆ ಅದು 6ರಿಂದನೂ ಕೂಡ ಖಂಡಿತ ಭಾಗ ಆಗುತ್ತೆ ಅಂತ ಅರ್ಥ. ಯಾಕೆ ಅಂದರೆ 2 ಮತ್ತು 3ರ ಲಾಸ 6 ಬರುತ್ತೆ. ಓಕೆನಾ? ಅದರರ್ಥ 6ರಲ್ಲಿ 2 ಅನ್ನೋದು 1 ಫ್ಯಾಕ್ಟರು, 3 ಅನ್ನೋದು 1 ಫ್ಯಾಕ್ಟರ್. 2 ಫ್ಯಾಕ್ಟರ್ನ ಗುಣಿಸಿದಾಗ 6 ಬರುತ್ತೆ. ಹಾಗಾಗಿ ಆ ಸಂಖ್ಯೆ 2ರಿಂದನೂ ಭಾಗ ಆಗಬೇಕು, 3ರಿಂದನೂ ಭಾಗ ಆಗಬೇಕು. ಆಗ ಖಂಡಿತ 6ರಿಂದನೂ ಕೂಡ ಭಾಗ ಆಗುತ್ತೆ. ಈಗ ಇದನ್ನು ಚೆಕ್ ಮಾಡಿದಾಗ ಮೊದಲನೇ ಸಂಖ್ಯೆಯನ್ನು ಎಕ್ಸಾಂಪಲ್ ತೊಗೊಂಡಿದ್ದೀವಿ. ಅದರಲ್ಲಿ ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆ ಇರೋದ್ರಿಂದ ಇದು 2ರಿಂದ ಭಾಗ ಆಗುತ್ತೆ ಅನ್ನೋದು ಕನ್ಫರ್ಮ್ ಆಯಿತು. ಇನ್ನು 3ರಿಂದ ಭಾಗ ಆಗುತ್ತೆ ಅಂತ ಚೆಕ್ ಮಾಡಬೇಕು ಅಂದರೆ ಆ ಸಂಖ್ಯೆನಲ್ಲಿ ಬರುವ ಎಲ್ಲ ಅಂಕಿಗಳನ್ನು ಕೂಡಬೇಕು. ಸೊ ಕೂಡಿದಾಗ ಏನು ಬರುತ್ತೆ? 6 5 11, 11 4 15 ಬರ್ತಾ ಇದೆ. ಸೊ 15 ಬರ್ತಾ ಇದೆ ಅಂದರೆ 15 3ರಿಂದ ಭಾಗ ಆಗುತ್ತೆ, 3 5 15, ಶೇಷ 0 ಬರ್ತಾ ಇದೆ. ಸೊ ಈ ಸಂಖ್ಯೆ 2ರಿಂದನೂ ಭಾಗ ಆಗ್ತಾ ಇದೆ, 3ರಿಂದನೂ ಭಾಗ ಆಗ್ತಾ ಇದೆ. ಹಾಗಾಗಿ
ಈ ಸಂಖ್ಯೆ 6ರಿಂದ ಭಾಗ ಆಗುತ್ತೆ ಅಂತ ನಾವು ಸುಲಭವಾಗಿ ಹೇಳ್ಬೋದು. ಇನ್ನು ಇದು ಬಿಡಿ ಸ್ಥಾನದಲ್ಲಿ 8 ಇರೋದ್ರಿಂದ ಖಂಡಿತ ಇದು ಬಿಡಿ ಸ್ಥಾನದಲ್ಲಿ 8 ಇದೆ ಅಂದರೆ ಅದು ಸಮ ಸಂಖ್ಯೆ ಆಗಿರೋದ್ರಿಂದ ಖಂಡಿತ ಇದು ಕೂಡ 2ರಿಂದ ಭಾಗ ಆಗುತ್ತೆ. ಇನ್ನು 3ರಿಂದ ಭಾಗ ಆಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ಆ ಅಂಕಿಗಳನ್ನು ಕೂಡಬೇಕು. ಅಂಕಿಗಳು ಎಷ್ಟಿದ್ದಾವೆ? 7 ಇದೆ, 2 ಇದೆ, 1 ಇದೆ, 8 ಇದೆ. ಸೊ ಇಷ್ಟು ಕೂಡಿದ್ರೆ 7, 2, 9, 1, 10, 8, 18 ಬರ್ತಾ ಇದೆ. ಸೊ 18 ಖಂಡಿತ 3ರಿಂದ ಭಾಗ ಆಗುತ್ತೆ. 3, 6, 18. ಹಾಗಾಗಿ ಈ ಸಂಖ್ಯೆನೂ ಕೂಡ 6ರಿಂದ ಭಾಗ ಆಗುತ್ತೆ ಅಂತ ನಾವು ತಿಳ್ಕೊಬಹುದು. ಇನ್ನು ಇದನ್ನು ನೋಡಿದರೆ ಇದು ಕೂಡ ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆ ಇರೋದ್ರಿಂದ ಇದು 2ರಿಂದ ಭಾಗ ಆಗುತ್ತೆ ಅನ್ನೋದು ಗೊತ್ತಾಯಿತು. 3ರಿಂದ ಭಾಗ ಆಗುತ್ತಾ ಅಂತ ಚೆಕ್ ಮಾಡಬೇಕು ಅಂತ ಹೇಳಿದರೆ ಆ ಎಲ್ಲ ಅಂಕಿಗಳನ್ನು ಕೂಡ್ರಿ, ಅವುಗಳ ಮೊತ್ತ ಏನು ಬರುತ್ತೆ? 9, 1, 10, 10, 4, 18, 18 ಸರಿ 9, 1, 10, 10, 4, 14, 14, 4, 18. ಸೊ ಇಲ್ಲಿ ಚೆಕ್ ಮಾಡಿರೋ ಪ್ರಕಾರ ಇಲ್ಲಿ 18 3ರಿಂದ ಭಾಗ ಆಗ್ತಾ ಇದೆ ಅಂದರೆ ಇಲ್ಲೂ ಕೂಡ 18 ಬಂದಿದೆ ಅಂದರೆ ಸೊ ಅದು 3ರಿಂದನೂ ಕೂಡ ಭಾಗ ಆಗುತ್ತೆ. ಹಾಗಾಗಿ ಈ ಸಂಖ್ಯೆ 2 ಮತ್ತು 3ರಿಂದ ಭಾಗವಾಗುವ ಸಂಖ್ಯೆ ಆಗಿರೋದ್ರಿಂದ ಇದು ಕೂಡ 6ರಿಂದನೂ ಕೂಡ ಭಾಗ ಆಗ್ತಕ್ಕಂಥ ಸಂಖ್ಯೆ ಅಂತೇಳಿ ನಾವು ಸುಲಭವಾಗಿ ಹೇಳಬಹುದು. ಹಾಗೆಯೇ ಇಲ್ಲೊಂದು ಸಂಖ್ಯೆ ಇದೆ 6821. ಇಲ್ಲಿ ಬಿಡಿ ಸ್ಥಾನದಲ್ಲಿ 1 ಇದೆ ಅಂದರೆ ಸಮ ಸಂಖ್ಯೆ ಇಲ್ಲ. ಸಮ ಸಂಖ್ಯೆ ಇಲ್ಲ ಅಂದರೆ 2ರಿಂದ ಭಾಗ ಆಗಲ್ಲ. ಇದು 2ರಿಂದ ಭಾಗ ಆಗಲ್ಲ ಅಂದರೆ 3ರಿಂದ ಭಾಗ ಆಗುತ್ತೋ ಇಲ್ವೋ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಅದು 6ರಿಂದ ಭಾಗ ಆಗಬೇಕು ಅಂದರೆ 2ರಿಂದನೂ ಭಾಗ ಆಗಬೇಕು, 3ರಿಂದನೂ ಭಾಗ ಆಗಬೇಕು. ಆದರೆ ಇಲ್ಲಿ 2ರಿಂದ ಭಾಗ ಆಗಲ್ಲ ಅನ್ನೋದು ಗೊತ್ತಾದಮೇಲೆ ಖಂಡಿತವಾಗ್ಲೂ ನಾವು ಹೇಳ್ಬೋದು ಈ ಸಂಖ್ಯೆ 6ರಿಂದ ಭಾಗವಾಗುವ ಸಂಖ್ಯೆ ಅಲ್ಲ. ಓಕೆನಾ? ಓಕೆ, ನೆಕ್ಸ್ಟ್ 8ರಿಂದ ಭಾಗವಾಗುವ ಸಂಖ್ಯೆಗಳು ಅಂತ ಇದೆ. ಸೊ 8ರಿಂದ ಭಾಗ ಆಗುವ ಸಂಖ್ಯೆನ ಹೆಂಗೆ ಕಂಡುಹಿಡಿಬಹುದು? ಯಾವುದೇ ಸಂಖ್ಯೆಯ ಕೊನೆಯ 3 ಅಂಕಿಗಳು 0 ಇದ್ದರೆ ಅಥವಾ ಕೊನೆಯ 3 ಅಂಕಿಗಳು 8ರಿಂದ ಭಾಗವಾದರೆ ಆಗ ಆ ಪೂರ್ಣ ಸಂಖ್ಯೆಯು 8ರಿಂದ ಭಾಗವಾಗುತ್ತದೆ. ಕಂಡೀಷನ್ ಇಷ್ಟೇ, ಎಷ್ಟೇ ದೊಡ್ಡ ಸಂಖ್ಯೆ ಆದ್ರೂ ಆ ಸಂಖ್ಯೆಯ ಕೊನೆಯ 3 ಅಂಕಿಗಳು ಎಲ್ಲವೂ 0 ಇರಬೇಕು. ಎಲ್ಲ 3 ಅಂಕಿಗಳು 0 ಇದ್ದರೆ ಅದು 8ರಿಂದ ಭಾಗ ಆಗುತ್ತೆ ಅಂತ ನೀವು ಲೆಕ್ಕ ಮಾಡ್ದೇನೆ ಹೇಳ್ಬೋದು. ಅಥವಾ 3 ಅಂಕಿಗಳು ಕೊನೆಯ 3 ಅಂಕಿಗಳು 0 ಇಲ್ಲದೆ ಬೇರೆ ಅಂಕಿಗಳಿದ್ದಾಗ ಆ ಕೊನೆಯ 3 ಅಂಕಿಗಳನ್ನು ಮಾತ್ರ ತಗೊಂಡು 8ರಿಂದ ಭಾಗಾಕಾರ ಮಾಡಬೇಕು. ಆಗ 8ರಿಂದ ಅದು ಡಿವೈಡ್ ಆಗಬೇಕು. 8 6 48 ಎಷ್ಟು ಉಳಿತು? 3 ಉಳಿತು. ಇಲ್ಲಿ 2 ಇಳಿಸಿದರೆ 8 4 32 ಶೇಷ 0 ಬರ್ತಾ ಇದೆ. ಇಲ್ಲಿ 64 ಬರ್ತಾ ಇದೆ ಅಂದರೆ ಇದು 8ರಿಂದ 512 ಭಾಗ ಆಯಿತು. ಹಾಗಾಗಿ ಈ ಸಂಖ್ಯೆ 8ರಿಂದ ಭಾಗವಾಗುವ ಸಂಖ್ಯೆ ಅಂತ ನಾವು ಸುಲಭವಾಗಿ ಹೇಳ್ಬೋದು. ಹಾಗಿದ್ರೆ ಇದನ್ನು ಟೆಸ್ಟ್ ಮಾಡಿದರೆ ಇದರಲ್ಲೂ ಕೊನೆಯ 3 ಅಂಕಿಗಳನ್ನು ತಗೊಂಡು ಆ 3 ಅಂಕಿಗಳನ್ನು 8ರಿಂದ ಭಾಗಿಸ್ಬೇಕು. ನೋಡಿ 8 1 8 1 ಉಳಿತು, 5 ಕೆಳಗಡೆ ಇಳಿಸ್ತೀರಾ, ಮತ್ತೆ 8 1 8 7 ಉಳಿತು, ಮತ್ತೆ 2 ಕೆಳಗಡೆ ಇಳಿಸ್ತೀರಾ, 8 9 72 ಶೇಷ 0 ಬಂತು ಅಂತ ಹೇಳಿದ್ರೆ ಅದರ ಅರ್ಥ 952 8ರಿಂದ ಭಾಗ ಆಗುತ್ತೆ. ಹಾಗಾಗಿ ಈ ಇಡೀ ಸಂಖ್ಯೆ 8ರಿಂದ ಭಾಗ ಆಗುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ಇಲ್ಲಿ 11,000 ಅಂತ ಇದೆ. ಇಲ್ಲೂ ಕೂಡ ಕೊನೆಯ 3 ಅಂಕಿಗಳಲ್ಲಿ 0 ರಿಪೀಟ್ ಆಗಿರೋದ್ರಿಂದ ಇದು 8ರಿಂದ ಭಾಗವಾಗುವ ಸಂಖ್ಯೆ ಅಂತ ನಾವು ಸುಲಭವಾಗಿ ಹೇಳ್ಬೋದು. ಓಕೆನಾ ಮಕ್ಕಳೇ? ಸೊ ನೆಕ್ಸ್ಟು 9ರಿಂದ ಭಾಗ ಆಗುವ ಸಂಖ್ಯೆಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ನೋಡಿ, ಇಲ್ಲಿ 9ರಿಂದ ಭಾಗವಾಗುವ ಸಂಖ್ಯೆಗಳು ಹೆಂಗಿರ್ತಾವಪ್ಪ ಅಂದರೆ ಯಾವುದೇ ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತ 9ರಿಂದ ಭಾಗವಾದರೆ ಆ ಪೂರ್ಣ ಸಂಖ್ಯೆಯು 9ರಿಂದ ಭಾಗವಾಗುತ್ತದೆ. ಈ ಹಿಂದೆ ನಾವು 3ರಿಂದ ಭಾಗ ಆಗುವ ಸಂಖ್ಯೆಗಳಿಗೆ ಯಾವ ಕಂಡೀಷನನ್ನು ಅಪ್ಲೈ ಮಾಡಿದ್ವಿ? ಆ ಸಂಖ್ಯೆಯಲ್ಲಿ ಬರುವ ಎಲ್ಲ ಅಂಕಿಗಳ ಮೊತ್ತ 3ರಿಂದ ಭಾಗ ಆಗಬೇಕು. ಅದೇ ರೀತಿ ಇಲ್ಲಿ ಈ ಸಂಖ್ಯೆಯಲ್ಲಿ ಬರುವ ಎಲ್ಲ ಅಂಕಿಗಳ ಮೊತ್ತ 9ರಿಂದ ಭಾಗ ಆದರೆ ಈ ಸಂಖ್ಯೆ 9ರ ಭಾಗಲಬ್ಧ 9ರಿಂದ ಭಾಗವಾಗುವ ಸಂಖ್ಯೆ ಅಂತ ಹೇಳ್ಬೋದು ನಾವು. ನೋಡಿ ಇಲ್ಲಿ 6 ಇದೆ, +8 +0 +7. ಸೊ ಕೂಡಿದರೆ 6 2 11 12 2 14 14 7 21. ಸೊ 21 9ರಿಂದ ಭಾಗ ಆಗುತ್ತಾ ಅಂತ ಟೆಸ್ಟ್ ಮಾಡಬೇಕು. ನೋಡಿ ಇಲ್ಲಿ 6807 ಇದೆ, 6 8 14 14 7 21 ಬಂತು. ಸೊ ಇದು 21 9ರಿಂದ ಟ್ರೈ ಮಾಡಿದರೆ 9 2 18 ಬರ್ತಾ ಇದೆ. ಸೊ ಶೇಷ ಬಂದುಬಿಟ್ಟು ನಿಮಗೆ ಎಷ್ಟು ಉಳಿಯುತ್ತೆ? 3 ಶೇಷ ಉಳಿಯುತ್ತೆ. ಸೊ ಹಾಗಾಗಿ ಇದು 6807 9ರಿಂದ ಭಾಗವಾಗುವ ಸಂಖ್ಯೆ ಅಲ್ಲ ಅಂತ ನಾವು ಹೇಳ್ಬೋದು. ಓಕೆನಾ? ಹಾಗೆಯೇ ಇಲ್ಲಿ 9477 ಇದೆ. ಸೊ ಇದು ಭಾಗ ಆಗುತ್ತಾ ಅಂತ ಚೆಕ್ ಮಾಡೋದಾದರೆ ಇಲ್ಲಿ 9 + 4 + 7 + 7 ಇವಿಷ್ಟು ಅಂಕಿಗಳನ್ನು ಕೂಡಿದಾಗ 9 4 13 13 7 20 27 27 ಬರ್ತಾ ಇದೆ. ಸೊ 27 9ರಿಂದ ಭಾಗ ಆಗುತ್ತಾ ಚೆಕ್ ಮಾಡಬೇಕು. ಸೊ ನೋಡಿ 9 3 27 ಶೇಷ 0 ಬಂತು. ಸೊ 27 9ರಿಂದ ಭಾಗ ಆಗಿರೋದ್ರಿಂದಾಗಿ 9477 ಕೂಡ 9ರಿಂದ ಭಾಗವಾಗುವ ಸಂಖ್ಯೆ ಅಂತ ನಾವು ಸುಲಭವಾಗಿ ಹೇಳ್ಬೋದು.
ಹಾಗೆಯೇ 94,761 ಇದೆ. ಸೊ ಇದು ಭಾಗ ಆಗತ್ತಾ ಚೆಕ್ ಮಾಡಬೇಕಲ್ಲ. ಸೊ ಇಲ್ಲಿ 9 + 4 + 7 + 6 + 1 ಕೂಡಿದರೆ ಎಷ್ಟು ಬರುತ್ತೆ? 9, 4, 13, 7, 20, 26, 1, 27 ಬರ್ತಾ ಇದೆ. ಸೊ 27 ಇಲ್ಲಿ ಬಂತು, ನಾವು 9ರಿಂದ ಭಾಗಿಸಿದ್ವಿ, ಶೇಷ 0 ಬಂತು. ಹಾಗಾಗಿ 27 ಖಂಡಿತ 9ರಿಂದ ಭಾಗ ಆಗುತ್ತೆ ಅಂದಾಗ 94,761 ಕೂಡ 9ರಿಂದ ಭಾಗ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಬಹುದು. ಓಕೆನಾ? ಓಕೆ, ನೆಕ್ಸ್ಟು 11ರಿಂದ ಭಾಗವಾಗುವ ಸಂಖ್ಯೆಗಳು. ಈಗ ನೀವು 10ರಿಂದ ಭಾಗವಾಗುವ ಸಂಖ್ಯೆಯನ್ನು ಬಿಟ್ಟಿವಿ. ನಾವು ಯಾಕೆ ಬಿಟ್ಟಿವಿ ಅಂದರೆ ಅದು ಎಲ್ರಿಗೂ ಕೂಡ ಅರ್ಥ ಆಗ್ತಕ್ಕಂಥದ್ದು. ಹೆಂಗೆ ಅಂದರೆ ಬಿಡಿ ಸ್ಥಾನದಲ್ಲಿ 0 ಇದ್ದಾಗ ಖಂಡಿತ ಅದು 10ರಿಂದ ಭಾಗ ಆಗುತ್ತೆ. ಬಿಡಿ ಸ್ಥಾನದಲ್ಲಿ 0 ಬದಲಾಗಿ ಯಾವುದೇ ಸಂಖ್ಯೆ ಇದ್ರೂ, ಯಾವುದೇ ಅಂಕಿ ಇದ್ರೂ ಅದು 10ರಿಂದ ಭಾಗ ಆಗಲ್ಲ. ಓಕೆನಾ? ಹಾಗಾಗಿ ನಾವು 11ರಿಂದ ಭಾಗವಾಗುವ ಸಂಖ್ಯೆಯನ್ನು ತಿಳ್ಕೋಬೇಕು ಅಂದರೆ ಯಾವುದೇ ಸಂಖ್ಯೆಯ ಸರಿಸ್ಥಾನಗಳಲ್ಲಿನ, ಸರಿಸ್ಥಾನ ಅಂತ ಹೇಳಿದ್ರೆ ಸಮಸ್ಥಾನ. ಓಕೆನಾ? ಸೊ ಸಮಸ್ಥಾನಗಳಲ್ಲಿನ ಅಂಕಿಗಳ ಮೊತ್ತ ಮತ್ತು ಬೆಸಸ್ಥಾನಗಳಲ್ಲಿನ ಅಂಕಿಗಳ ಮೊತ್ತ ಸಮವಾಗಿದ್ದರೆ ಆಗ ಆ ಪೂರ್ಣ ಸಂಖ್ಯೆ 11ರಿಂದ ಭಾಗವಾಗುತ್ತದೆ. ಸೊ ಇದು ತುಂಬ ಸಿಂಪಲ್ ಇದೆ. ಏನಪ್ಪ ಅರ್ಥ ಅಂದರೆ, ಈಗ ಇಲ್ಲಿ ಒಂದು ಉದಾಹರಣೆ ತಗೊಳ್ಳೋಣ. 3454 ಅನ್ನೋದು ಒಂದು ಸಂಖ್ಯೆ. ಇಲ್ಲಿ ಇದು 1ನೇ ಪ್ಲೇಸಲ್ಲಿದೆ ಈ ಸಂಖ್ಯೆ, ಅಂದರೆ ಇದು ಬೆಸ ಸ್ಥಾನದಲ್ಲಿದೆ ಅಂತ. 3 ಬೆಸ ಸ್ಥಾನದಲ್ಲಿದೆ. ಇದು 2ನೇ ಸ್ಥಾನದಲ್ಲಿದೆ ಅಂದರೆ ಇದು ಸಮಸ್ಥಾನದಲ್ಲಿದೆ. ಇದು 3ನೇ ಸ್ಥಾನದಲ್ಲಿದೆ ಅಂದರೆ ಇದು ಕೂಡ ಬೆಸ ಸ್ಥಾನದಲ್ಲಿದೆ. ಇದು ಸಮಸ್ಥಾನದಲ್ಲಿದೆ. ಓಕೆನಾ? ಸೊ ಈಗ ಬೆಸ ಸ್ಥಾನದಲ್ಲಿರುವ 2 ಅಂಕಿಗಳನ್ನು ಕೂಡಬೇಕು. 3 ಇದೆ, 5 ಇದೆ. 3, 5 ಎಷ್ಟು ಬರುತ್ತೆ? 8 ಬರುತ್ತೆ. ಈಗ ಸಮಸ್ಥಾನದಲ್ಲಿರೋ ಅಂಕಿಗಳನ್ನು ಕೂಡಬೇಕು. ಇಲ್ಲಿ 4 ಇದೆ, 4 ಇದೆ. 4, 4, 8. ಸೊ 2 ಅಂಕಿಗಳು ಸಮ ಬಂದವು. ಹೌದಾ? ಬೆಸ ಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ, ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಎರಡೂ ಸೇಮ್ ಬರಬೇಕು. 2 ಸೇಮ್ ಬಂತು ಅಂದರೆ ಅದು 11ರಿಂದ ಭಾಗ ಆಗುತ್ತೆ, ಇಲ್ಲ ಅಂದರೆ ಭಾಗ ಆಗಲ್ಲ ಅಂತ ಅರ್ಥ. ಓಕೆನಾ? ಈಗ 9,306 11ರಿಂದ ಭಾಗ ಆಗುತ್ತೋ ಇಲ್ವೋ ಚೆಕ್ ಮಾಡೋದಾದರೆ ನೋಡಿ, ಬೆಸ ಸ್ಥಾನದಲ್ಲಿ 9 ಇದೆ, ಇಲ್ಲೂ ಕೂಡ ಬೆಸ ಸ್ಥಾನದಲ್ಲಿ 0 ಇದೆ. ಸೊ 9 ಮತ್ತು 0 ಕೂಡಿದಾಗ ನಿಮಗೆ 9 ಬರುತ್ತೆ ಮೊತ್ತ. ಈಗ ಸಮಸ್ಥಾನದಲ್ಲಿ 3 ಇದೆ, ಇಲ್ಲೂ ಕೂಡ ಸಮಸ್ಥಾನದಲ್ಲಿ 6 ಇದೆ. 3 ಮತ್ತು 6 ಕೂಡಿದಾಗಲೂ 9 ಬರುತ್ತೆ. ಸೊ ಎರಡೂ ಸಂಖ್ಯೆಗಳ ಮೊತ್ತ ಸಮ ಬರ್ತಾ ಇದೆ ಅಂದಾಗ 9,306 ಕೂಡ ಏನಾಗುತ್ತೆ? 11ರಿಂದ ನಮಗೆ ಸುಲಭವಾಗಿ ಭಾಗ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಬಹುದು. ಈಗ ಇಲ್ಲಿ ನೋಡಿದರೆ ನೋಡಿ, ಬೆಸ ಸ್ಥಾನದಲ್ಲಿರುವ 1 ಮತ್ತು 9 ಕೂಡಿದರೆ 10 ಬರುತ್ತೆ. ಸಮಸ್ಥಾನದಲ್ಲಿರುವ 8 ಮತ್ತು 2 ಕೂಡಿದರೆ ಅದು ಕೂಡ 10 ಬರುತ್ತೆ. ಹಾಗಾಗಿ ಸಮಸ್ಥಾನ ಬೆಸಸ್ಥಾನದ ಸಂಖ್ಯೆಗಳ ಮೊತ್ತ, ಅಂಕಿಗಳ ಮೊತ್ತ ಸೇಮ್ ಬರ್ತಾ ಇದೆ. ಹಾಗಾಗಿ 1892 ಕೂಡ 11ರಿಂದ ಭಾಗ ಆಗುತ್ತೆ ಅಂತ ನಾವು ಸುಲಭವಾಗಿ ತಿಳ್ಕೊಬಹುದು. ಓಕೆನಾ ಮಕ್ಕಳೇ? ಸೊ ಹೀಗೆ 2ರಿಂದ ಪ್ರಾರಂಭ ಮಾಡಿ 11ರಿಂದ ಭಾಗ ಆಗುವ ಸಂಖ್ಯೆಗಳ ತನಕ ನಾವು ಸುಲಭವಾಗಿ ಯಾವ ರೀತಿ ಕಂಡುಹಿಡಿಬಹುದು ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ದೀವಿ. ಸೊ ಹೀಗೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನಿಗೆ ಸಂಬಂಧಪಟ್ಟ ಹಾಗೆ ನವೋದಯ ಪರೀಕ್ಷೆಯಲ್ಲಿ ಅಥವಾ ಮೊರಾರ್ಜಿ ಪರೀಕ್ಷೆಯಲ್ಲಿ ಒಂದು 4 ಸಂಖ್ಯೆಗಳನ್ನು ಕೊಟ್ಟು ಇವುಗಳಲ್ಲಿ 4ರಿಂದ ಭಾಗವಾಗುವ ಸಂಖ್ಯೆಯನ್ನು ಗುರುತಿಸಿ ಅಂತ ಹೇಳ್ಬೋದು, ಅಥವಾ ಇವುಗಳಲ್ಲಿ 8ರಿಂದ ಭಾಗವಾಗುವ ಸಂಖ್ಯೆಯನ್ನು ಗುರುತಿಸಿ ಅಂತ ಕೇಳ್ಬೋದು. ಈ ರೀತಿ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೇಳಿದಾಗ ನೀವು ಆನ್ಸರ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ತುಂಬ ಹೆಲ್ಪ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಒಂದು ವಿಡಿಯೋ. ಇದೇ ರೀತಿ ಗಣಿತದ ವಿವಿಧ ಪರಿಕಲ್ಪನೆಗಳನ್ನು ಇಟ್ಕೊಂಡು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಜೊತೆಗೆ ಸೇರ್ಕೊಳ್ತೀನಿ. ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಇಷ್ಟೊತ್ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.